ಏ ಆಪ್ತ ಮಿತ್ರ, ಏನೋ ಇದು ಪಾಪ ಮಗು ಏನೋ ಗೊತ್ತಿಲ್ಲ ತಿಳ್ಕೋಬೇಕು ಅಂತ ಕೇಳಿದ್ರೆ ಏನೇನೋ ಹೇಳ್ತಾ ಇದೆಯಲ್ಲ ನೀನು. ಅದೇನೋ ಗಾಯ ಅಂತೆ, ಸೆಪ್ಟಿಕ್ ಅಂತೆ, ಔಷಧಿ ಹಚ್ಚೋದಂತೆ. ನಿನ್ನ ಗೊತ್ತಿದ್ರೆ ಹೇಳ್ಬೇಕಪ್ಪ. ನೋಡ್ಬಿಟ್ಟಿ, ಈ ಮದುವೆ ಸಮಯದಲ್ಲಿ ಜನಜಂಗುಳಿ ಭಾಳ ಇರ್ತಾರಲ್ವಾ. ಹುಡುಗನಿಗೆ ಹುಡುಗಿಗೆ ಆರೋಗ್ಯ ದೃಷ್ಟಿಯಿಂದ ಏನು ತೊಂದರೆ ಆಗಬಾರ್ದು, ಸೋಂಕಾಗಬಾರ್ದು, ದೃಷ್ಟಿ ಆಗಬಾರ್ದು ಅಂತ ಈ ಅರಿಶಿಣದ ಶಾಸ್ತ್ರ ಅಂತ ಇಟ್ಟಿರ್ತಾರೆ. ಅರಿಶಿಣ ಔಷಧಿ ಇದ್ದಾಗಪ್ಪ. ಮದುವೆ ಅಂದರೆ ಬರೀ ಹೆಣ್ಣು ಗಂಡು ಒಂದಾಗೋದಲ್ಲ. ಎರಡು ಮನೆ, ಎರಡು ಕುಟುಂಬ, ಎರಡು ಹೃದಯ ಒಂದಾಗೋ ಕ್ಷಣ. ಇದೇ ಥರ ಎಲ್ಲ ಶಾಸ್ತ್ರದಲ್ಲೂ ಆಶೀರ್ವಾದ ಇರುತ್ತೆ, ಕಾಳಜಿ ಇರುತ್ತೆ, ಎಲ್ಲ ಚೆನ್ನಾಗಿರ್ಲಿ ಅನ್ನೋ ಮುಂಜಾಗ್ರತೆ ಇರುತ್ತೆ, ಒಂದು ಒಳ್ಳೆ ಆಶಯ ಇರುತ್ತೆ. ಸದಾಶಯ. ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಅದನ್ನ ಬಿಟ್ಟು ಏನೇನೋ ಉಡಾಫೆ ಮಾತಾಡ್ತೀಯಲ್ಲೋ. ಅಜ್ಜಿ, ನಾನೇನು ಉಡಾಫೆ ಮಾತಾಡ್ದೆ? ಇರೋ ವಿಷಯನ ಹೇಳ್ದನಪ್ಪ. ನೀವೇನಂದ್ರೆ ಬುಕ್ಕಲ್ಲಿರೋ ಥರ ಬಿಡಿಬಿಡಿಯಾಗಿ ಹೇಳಿದ್ರಿ. ನಾನು ಟ್ರೆಂಡು, ಇವತ್ತಿನ ರೀಲ್ಸ್ ಥರ ಪಟಪಟ ಅಂತ ಹೇಳ್ಬಿಟ್ಟೆ ಅಷ್ಟೇ. ಟ್ರೆಂಡ್ ಅಜ್ಜಿ, ಟ್ರೆಂಡ್ ಇಂಪಾರ್ಟೆಂಟು. ಆಯ್ತಪ್ಪ, ನಿನ್ನ ಟ್ರೆಂಡ್ ನೀನೇ ಇರ್ಕೊ ಆಯ್ತಾ. ಈಗ ಶಾಸ್ತ್ರ ಶುರು ಮಾಡಬೇಕು. ಭೂಮಿಕಾ, ಶಾಸ್ತ್ರ ಮಾಡಿ. ಚಿಕ್ಕ ನಿಮ್ ಫೋನ್ ಕೊಡಿ, ಫೋಟೋ ತೆಗೆದು ಕೊಡಿ ಚಿಕ್ಕ. ಕೊಡಿ ಚಿಕ್ಕ, ಕೊಡಿ ಚಿಕ್ಕ. ಅಲ್ಲಿಗೆ ಮುಗಿದೋಯ್ತು. ಎಲ್ರು ಎಷ್ಟು ಬೇಕೋ ಅಷ್ಟು ಇವಾಗಲೇ ರೇಗ್ಸ್ಕೊಂಡ್ಬಿಡಿ, ಆಮೇಲೆ ಅವ್ರು ಸಿಗಲ್ಲ, ಬೇರೆ ಮನೆಗೆ ಹೋಗ್ಬಿಡ್ತಾರೆ. ಪಾಪ ಸೃಜನ್ ಅವ್ರೆ, ಯಾಕೆ ಹಾಗೆಲ್ಲ ಹೇಳಿ ಮಲ್ಲಿಗೆ ಹೆದರ್ಸ್ತಿದ್ದೀರಾ? ಅವಳೆಲ್ಲೂ ಹೋಗಲ್ಲ, ಮದ್ವೆ ಆದ್ಮೇಲೂ ನಮ್ ಸುತ್ತಮುತ್ತ ಇಲ್ಲೇ ಇರ್ತಾಳೆ. ಏನ್ರಿ ನೀವು, ಏನೋ ಈ ಸಿಚುವೇಶನ್ಗೆ ಒಂದೆರಡು ಎಮೋಷನಲ್ ಡೈಲಾಗ್ ಹೇಳಿ ಬಿಲ್ಡಪ್ ತಗೊಳ್ಳೋಣ ಅನ್ಕೊಂಡೆ, ಅದಕ್ಕೂ ಕಲ್ಲಾಗ್ತಿರಲ್ರಿ. ಭೂಮಿಕಾ, ಅಜ್ಜಿ ಮಲ್ಲಿನ ಕರ್ಕೊಂಡು ಹೋಗಮ್ಮ, ಹುಡುಗನಿಗೆ ಶಾಸ್ತ್ರ ಮಾಡಬೇಕು. ಸುರಾಜ್ಕಳಿ, ನನ್ನ ಮಗ ಎಷ್ಟೊತ್ತೊಂದು ಸುಮ್ಮನೆ ಕೂತಿರ್ತಾನೆ. ಅರ್ಶಿನ ದಂಡಿಯಾಗಿದೆ, ಹಚ್ಚಿ. ಎಷ್ಟೋ ಬಡ್ಕೊಳ್ಳೋದು ನಿಮಗೆ. ಗಂಡಿನ ತಂದೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅಲ್ಲಾಜಿ, ಬಿಸಿನೀರು ಬೇಕು, ತಣ್ಣೀರು ತಂದಿದ್ದಾರಲ್ಲ, ನಮ್ಮ ಹುಡುಗನಿಗೆ ಶೀತ ಆಗ್ಬಿಡುತ್ತೆ. ಆಪ್ತ ಮಿತ್ರ, ನಮ್ಮಲ್ಲಿ ಭೇದ ಭಾವ ಅನ್ನೋದಿಲ್ಲಪ್ಪ. ಹೆಣ್ಣಿಗೂ ತಣ್ಣೀರೇ ಹಾಕೋದು, ಗಂಡಿಗೂ ತಣ್ಣೀರೇ ಹಾಕೋದು. ಶೀತ ಆದ್ರೆ ಇಬ್ರಿಗೂ ಆಗ್ಲಿ ಬಿಡು, ನೀನ್ ಇದೆಯಲ್ಲ ನೋಡ್ಕೋತೀಯ. ನಾನು ನೋಡ್ಕೊಳ್ಳಲ್ಲ, ಅವ್ನು ನೋಡ್ಕೋತಾನೆ ಬಿಡಿ. ನೋಡ್ಕೊಳ್ಳೋ ಅಜ್ರೆ.
ಎಲ್ಲೋದ ಈ ಬ್ಲಡಿ ಮಾಮ್ಸ್. ಸಿಗೋ ಮಗನ ಇದೆ ನಿನಗೆ ಪೈಲ್ವಾನ್. ಹಾ ಓಕೆ ಓಕೆ ಬನ್ನಿ 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 ಬನ್ನಿ. ಹಾ ಅದಕ್ಕೆ ಇಲ್ಲೊಂಚೂರು ಬ್ಲಸ್ ಜಾಸ್ತಿ ಮಾಡಿ. ಸ್ವಲ್ಪ ಮೇಲೆ. ಅಪೇಕ್ಷಾ ಅವ್ರಿಗೆ ಹೇಳೋ ಬದಲು ನೀನೇ ಮಾಡ್ಬೋದಲ್ವಾ? ಆಕ್ಚುಲಿ ಅದಕ್ಕೆ ನನ್ಕಿಂತ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ. ಹಾಗಿದ್ರೆ ನೀನ್ ಸುಮ್ಮನೆ ಇರೋ, ಅವ್ರೇ ಮಾಡ್ಲಿ. ಮಮ್ಮಿ ಮಮ್ಮಿ ನಿಮ್ಗೇನು ಹೇಳ್ಬೇಕು. ಇರೋ ಒಂದ್ ನಿಮಿಷ, ಚಿಕ್ಕಿಗೆ ರೆಡಿ ಮಾಡಿಸ್ತಿದ್ವಿ. ಬನ್ನಿ ಮಮ್ಮಿ, ನಿಮ್ಗೆ ಹೇಳ್ತೀನಿ. ಇರೋ, ಹಠ ಮಾಡ್ಬೇಡ. ಬನ್ನಿ ಮಮ್ಮಿ ನೀವು, ಬನ್ನಿ ಮಮ್ಮಿ ನೀವು. ಅಪ್ಪು ಹುಷಾರು ಮಮ್ಮಿ, ಬನ್ನಿ. ಒಂದ್ ನಿಮಿಷ. ಏನಂತ ತಲೆ ಹೋಗೋ ವಿಷಯ ಅಲ್ಲೇ ಹೇಳ್ಬೋದಾಗಿತ್ತಲ್ವಾ? ಅಲ್ಲಿಂದ ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿರ, ಮళ్ళీ ನಾನು ರೆಡಿ ಮಾಡಿಸ್ತಿದ್ದೆ. ಅಮ್ಮ ಕೋಪ ಮಾಡ್ಕೋಬೇಡಿ ಅಮ್ಮ, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ, ಕೇಳಿಸ್ಕೊಳ್ಳಿ. ಸರಿ ಆಯ್ತು, ನಾನು ಕೋಪ ಮಾಡ್ಕೊತಿಲ್ಲ. ಏನ್ ವಿಷಯ ಹೇಳಿ. ಅಮ್ಮ ಏನಾಯ್ತು ಗೊತ್ತಾ? ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಮ್ಮ ಹುಡುಗರು ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರು ಬಂದೇ ಬರ್ತಾರೆ. ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ. ನಾನು ಹೇಳಿದ ಪ್ಲಾನ್ ಅನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಅಟ್ ಎನಿ ಕಾಸ್ಟ್ ಈ ಮದುವೆ ನಿಲ್ಲೇಬೇಕು. ಅಂಡ್ ನಿಂತು ಆ ಬ್ಲಡಿ ಮಲ್ಲಿಗೆ ಅವಮಾನ ಆಗ್ಲೇಬೇಕು. ಅಪ್ಪು, ಇದು ತಮಾಷೆ ವಿಷಯ ಅಲ್ಲ, ತಮಾಷೆ ಮಾಡೋ ಸಮಯ ಅಲ್ಲ ಇದು. ಇಲ್ಲ ಮಮ್ಮಿ, ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಪ್ಲೀಸ್ ಮಮ್ಮಿ ನಂಬಿ. ಕೀಡೆ ಅಂಕಲ್ ಫೋನ್ ಮಾಡಿದ್ರಾ? ರಿಸೀವ್ ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ, ಬೈ ಮಿಸ್ ಆಗಿ ರಿಸೀವ್ ಆಗೋಯ್ತು. ಅವರು ಮಾತಾಡ್ತಿದ್ನ ಕೇಳಿ ತುಂಬಾ ಭಯ ಆಯ್ತು. ಹೌದು ಅಮ್ಮ, ನಾನು ನಿಜಾನೇ ಹೇಳ್ತಿರೋದು, ಪ್ರಾಮಿಸ್, ನಾವು ತಮಾಷೆ ಮಾಡ್ತಿಲ್ಲ. ಹೌದು ಮಮ್ಮಿ, ಬೇಕಾದ್ರೆ ಸುನಿಲ್ ಸುಕುಪ್ಪನ್ ಫೋನ್ ತಗೊಂಡು ನೋಡಿ, ಅಲ್ಲಿ ಅವ್ರ ನಂಬರ್ಗೆ ಬಾಸ್ ಅಂತ ಇತ್ತು, ಮತ್ತೆ ಅವ್ರ ಫೋಟೋನು ಇತ್ತು. ಅವ್ರಿಲ್ಲಿ ಬಂದಿರೋದು ಚಿಕ್ಕನ್ ಮದ್ವೆ ಮಾಡ್ಕೊಳಕಲ್ಲ ಅಮ್ಮ, ಮದ್ವೆ ನಿಲ್ಸಿ ಅವಮಾನ ಮಾಡೋದಿಕ್ಕಂತೆ. ಹೌದು ಮಮ್ಮಿ. ಸರಿ, ನೀವು ಹೋಗಿ ಈ ವಿಷಯನ ಯಾರ ಹತ್ರನೂ ಹೇಳ್ಬಿಡಿ, ಅರ್ಥ ಆಯ್ತಾ? ಯಾರ ಹತ್ರನೂ ಹೇಳ್ಬಾರ್ದು. ಆಯ್ತು. ಯಾರ ಹತ್ರ ಹೋಗಿ.